ವಾಲ್ಮೀಕಿ ಹಗರಣದ ಗದ್ದಲಕ್ಕೆ ಬಲಿಯಾಯಿತು ಅಧಿವೇಶನ. ಬಿಜೆಪಿ ಸದಸ್ಯರ ಕೋಲಾಹಲದಿಂದಾಗಿ ಅಧಿವೇಶನ ಮುಂದೂಡಿಕೆ ಆಗಿದೆ. 10 ದಿನಗಳ ಕಾಲ ನಡೀಬೇಕಿದ್ದಂತ ಅಧಿವೇಶನ 8 ದಿನಕ್ಕೆ ಎಂಡಾಗಿದೆ. ಆಗಸ್ಟ್ 27ರವರೆಗೆ ನಡೆಯಬೇಕಿತ್ತು ಉಭಯ ಸದನ, ವಿಧಾನಸಭೆ, ವಿಧಾನ ಪರಿಷತ್ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಅಧಿವೇಶನ ಮುಂದೂಡಿಕೆಯಿಂದಾಗಿ ಬಿಜೆಪಿ ಹೋರಾಟಕ್ಕೆ ಹಿನ್ನಡೆಯಾಗಿದೆ. ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದು ಕೂತಿದ್ರು ಬಿಜೆಪಿಯ ಸದಸ್ಯರು. ಅಧಿವೇಶನದಲ್ಲಿ ಅಹೋರಾತ್ರಿ ಧರಣಿಗೆ ಬಿಜೆಪಿ ಪ್ಲಾನ್ ಕೂಡ ಮಾಡಿತ್ತು. ಅಧಿವೇಶನ ಮುಂದೂಡಿದ್ದಕ್ಕೆ ಬಿಜೆಪಿ ನಾಯಕರು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಭ್ರಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಹಿಂಬಾಗಿಲಿನಿಂದ ಕಾಂಗ್ರೆಸ್ ಓಡಿ ಹೋಗಿದೆ. ವಿರೋಧ ಪಕ್ಷಕ್ಕೆ ಹೆದರಿ ಅಧಿವೇಶನ ಅನಿರ್ದಿಷ್ಟವಾಗಿ ಮುಂದೂಡಿದೆ ಅನ್ನುವಂತ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅಧಿವೇಶನ ಪೂರ್ತಿ ನಡೆಸಬೇಕಿತ್ತು, ದಮ್ಮು ತಾಕತ್ತಿದ್ರೆ ಪೂರ್ತಿ ನಡೆಸಬೇಕು, ಯಾಕೆ ನಡೆಸಲಿಲ್ಲ? ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಈ ರೀತಿಯಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದ್ 3 ದಿನ 4 ದಿನ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ವಾರ ಅಧಿವೇಶನ ನಡೆಸಿ ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. 3 ದಿನ ಗ್ಯಾಪ್ ಕೊಡಿ, ಶಾಸನ ರಚನೆ ವಿಧೇಯಕವನ್ನ ಮಂಡಿಸೋದು. ಅಧ್ಯಕ್ಷರ ಈ ತರ ಪೂರಕ ಅಂದಾಜು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವಕಾಶ ಕೊಡಲ್ಲ ಅಂದ್ರೆ ಈ ಸರ್ಕಾರ ಯಾರ ಪರವಾಗಿದೆ? ಈ ಸರ್ಕಾರ ಲೂಟಿಕೋರರ ಪರವಾಗಿದೆ. ಪೂರಕ ಅಂದಾಜು ಅವಕಾಶ ಮಾಡಿಕೊಡ್ತಾ ಇಲ್ಲ ನಮ್ಗೆ. ಪೂರಕ ಅಂದಾಜು ಚರ್ಚೆ ಆಗಬೇಕು, ಫೈನಾನ್ಷಿಯಲ್ ಚರ್ಚೆ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗಬೇಕು, ಇವರ ಇನ್ಕಮ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ ಅದೆಲ್ಲ ಚರ್ಚೆ ಆಗಬೇಕು. ಅದೆಲ್ಲ ಇನ್ನು ರಾಜ್ಯಪಾಲರ ಮೂಲಕ ಹೋರಾಟಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ವಿಧಾನಸೌಧದಿಂದ ರಾಜಭವನಕ್ಕೆ ತೆರಳಿದ್ದಾರೆ ಬಿಜೆಪಿಯ ಶಾಸಕರು ಅಂತೇಳಿ ಗೊತ್ತಾಗ್ತಾ ಇದೆ. ವಿಧಾನಸೌಧದಿಂದ ಪಾದಯಾತ್ರೆ ಮುಖಾಂತರ ರಾಜಭವನಕ್ಕೆ ತೆರಳಿದ್ದಾರೆ. ಸಚಿವ ನಾಗೇಂದ್ರ ಅವರ ವಿರುದ್ಧ ದೂರನ್ನ ಸಲ್ಲಿಸೋದಕ್ಕೆ ಬಿಜೆಪಿ ನಾಯಕರು ಹೋಗಿದ್ದಾರೆ. ಯಾವಾಗ ಕಲಾಪ ಆರಂಭ ಆಯಿತು, ಡೇ 1 ಇಂದ ಕೂಡ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು, ಇಲ್ಲ ಅಂತ ಅಂದ್ರೆ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸಚಿವ ಸಂಪುಟದಿಂದ ಅವರನ್ನ ವಜಾಗೊಳಿಸಬೇಕು ಅಂತೇಳಿ ಬಿಗಿಪಟ್ಟನ್ನ ಹಿಡಿದು ಕೂತಿದ್ರು. ಕಲಾಪ ಆರಂಭ ಆದ ದಿನದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಹೋರಾಟಗಳನ್ನ ಮಾಡೋದರ ಮೂಲಕ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿಯ ಲೀಡರ್ಗಳು ಪಟ್ಟು ಹಿಡಿದಿದ್ರು. ಒಂದೊಂದು ಕಡೆ ಈಗ ವಿಧಾನಸೌಧದಿಂದ ಪಾದಯಾತ್ರೆ ಮುಖಾಂತರ ರಾಜಭವನಕ್ಕೆ ತೆರಳಿದ್ದಾರೆ ಬಿಜೆಪಿಯ ಶಾಸಕರು ಅಂತೇಳಿ ಗೊತ್ತಾಗ್ತಾ ಇದೆ. ಸಚಿವ ನಾಗೇಂದ್ರ ಅವರ ವಿರುದ್ಧ ದೂರನ್ನ ಸಲ್ಲಿಸುತ್ತೆ ಬಿಜೆಪಿ ನಿಯೋಗ. ಈಗ ಆಲ್ರೆಡಿ ಅಹೋರಾತ್ರಿ ಧರಣಿಯ ಕರೆಯನ್ನು ಕೂಡ, ಘೋಷಣೆಯನ್ನು ಕೂಡ ಕಲಾಪದಲ್ಲಿ ಮಾಡಿದ್ರು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು. ಅದಾದ ನಂತರದಲ್ಲಿ ಕೇವಲ ಒಬ್ಬ ನಾಗೇಂದ್ರನಿಗಾಗಿ ಸರ್ಕಾರ ಇಷ್ಟೆಲ್ಲ ವಹಿಸ್ಕೊಂಡು ಮಾತಾಡ್ತಾ ಇದೆ. ಚರ್ಚೆ ಮಾಡೋವಂಥದ್ದು ಏನೂ ಇಲ್ಲ, ಮೊದಲಿಗೆ ರಾಜೀನಾಮೆಯನ್ನ ನೀಡಬೇಕು ಅಂತೇಳಿ ಬಿಜೆಪಿ ನಾಯಕರು ಬಿಗಿಪಟ್ಟನ್ನ ಹಿಡಿದು ಕೂತಿದ್ದಾರೆ. ಒಂದೊಂದು ಕಡೆ ಈಗ ವಿಧಾನಸೌಧದಿಂದ ಪಾದಯಾತ್ರೆಯ ಮುಖಾಂತರ ರಾಜಭವನಕ್ಕೆ ತೆರಳಿ ಸಚಿವ ನಾಗೇಂದ್ರ ವಿರುದ್ಧ ದೂರನ್ನ ಸಲ್ಲಿಸುತ್ತಾರೆ ಬಿಜೆಪಿಯ ನಾಯಕರು ಅಂತೇಳಿ ಗೊತ್ತಾಗ್ತಾ ಇದೆ. ಅದರ ಹೊರತಾಗಿ ಅನ್ಯ ಆಯ್ಕೆಗಳು ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರವು ಬರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಜಾನುವಾರುಗಳಿಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ನಿರ್ವಹಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂಬುದನ್ನು ಈ ಸದನದ ಗಮನಕ್ಕೆ ಸರ್ಕಾರವು ತರಬಯಸುತ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವಿರಲಿ ಎಂದು ಸರ್ಕಾರದ ಪರವಾಗಿ ತಮ್ಮೆಲ್ಲರನ್ನು ವಿನಂತಿಸುತ್ತೇನೆ. ಹಾಗಾಗಿ ಮಳೆ ಮಾರುತಗಳು ದುರ್ಬಲವಾಗಿ ಬರಗಾಲದ ಪರಿಸ್ಥಿತಿ ಉದ್ಭವಿಸುತ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಕಲಾಪ ಆರಂಭ ಆದ ದಿನದಿಂದಲೂ ಕೂಡ ನಾಗೇಂದ್ರ ಅವರ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಬಿಗಿಪಟ್ಟನ್ನ ಹಿಡಿದು ಕೂತಿರೋದು. ಮತ್ತೊಂದು ಕಡೆ ಈಗ ಅವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಬಿಜೆಪಿ ಶಾಸಕರು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನಿದೆ ಡೀಟೇಲ್ಸ್? ಪ್ರಭು, 10 ದಿನಗಳ ಅಧಿವೇಶನ 7ನೇ ದಿನಕ್ಕೆ ಮುಕ್ತಾಯಗೊಂಡಿದೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಪ್ರಕರಣವನ್ನು
ಪ್ರತಿದಿನವೂ ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿ ವಿರೋಧ ಪಕ್ಷ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತು. ಉಭಯ ಸದನಗಳಲ್ಲೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯೂ ಕಳಂಕಿತ ಸಚಿವರು ಸಂಪುಟದಲ್ಲಿ ಇರಬಾರದು, ಅವರಿಂದ ನಾವು ಯಾವುದೇ ಉತ್ತರವನ್ನು ಕೂಡ ಬಯಸೋದಿಲ್ಲ, ಹೀಗಾಗಿ ಕೂಡಲೇ ಅವರನ್ನು ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು, ಆ ಸ್ಥಾನಕ್ಕೆ ಬೇಕಿದ್ರೆ ನೀವು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು BJP ಮತ್ತು JDS ಪಕ್ಷಗಳು ಮಾಡಿದ್ವು. ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ವಿರುದ್ಧ ಕೇಳಿಬಂದಿದ್ದಂತಹ 187 ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಕೇವಲ ಜಾಮೀನು ಮೇಲೆ ನಾಗೇಂದ್ರ ಅವರು ಹೊರಗಡೆ ಇದ್ದಾರೆ ಬಿಟ್ಟರೆ ಇನ್ನೂ ಕೂಡ ಸಂಪೂರ್ಣವಾಗಿ ಕೇಸ್ ಮುಕ್ತಾಯ ಆಗಿಲ್ಲ. ಹೀಗಾಗಿ ಕೇಸ್ ಇನ್ನೂ ಕೂಡ ನಡೆಯುವಂಥ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಡೆ ಕೋರ್ಟಿಂದ ಈಗಾಗಲೇ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರನೂ ಕೂಡ ಹೋಗಿದೆ. ಬಹುತೇಕ ರಾಜ್ಯಪಾಲರು ಇಂದೋ ಇಲ್ಲವೇ ನಾಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ 3-1 ಸಾಕ್ಷಿ ವಿಚಾರಣೆ ಆರಂಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನು ಯಾಕೆ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ವಿಪಕ್ಷಗಳು ಕೇಳಿದ್ವು. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಯ ಆದಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಾಗೇಂದ್ರ ಅವರ ಪರವಾಗಿ ನಿಂತ್ಕೊಂಡಿದ್ದರಿಂದ ಸಹಜವಾಗಿ 3 ದಿನಗಳ ಮೊದಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಕ್ಕೆ ತೆರೆ ಬಿದ್ದಿದೆ. ಹೀಗಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಸರ್ಕಾರ ಬಗ್ಗದೇ ಇರೋದ್ರಿಂದ ನೇರವಾಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದರು. JDS ಹಾಗೂ BJPಯ ಶಾಸಕರ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಆದಷ್ಟು ಶೀಘ್ರವಾಗಿ ಪರ್ಮಿಷನನ್ನು ಕೊಡಿ ಅಂತ, ಮತ್ತೊಂದು ಕಡೆ ಇವರನ್ನು ನೀವೇ ಪ್ರಮಾಣವಚನವನ್ನು ಬೋಧನೆ ಮಾಡಿರೋದ್ರಿಂದ ನೀವೇ ನೇರವಾಗಿ ಮುಖ್ಯಮಂತ್ರಿಗೆ ತಾಕೀತನ್ನು ಕೊಡಬೇಕು, ಸೂಚನೆಯನ್ನು ಕೊಡಬೇಕು, ಇವರನ್ನು ಸಂಪುಟದಿಂದ ಕೈಬಿಡಿ ಅಂತ. ಒಂದು ವೇಳೆ ಅದು ಮಾಡದೇ ಇದ್ದರೆ ನಿಮಗೆ ಇರುವಂತಹ ಅಧಿಕಾರವನ್ನು ಬಳಸಿಕೊಂಡು ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.